ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ದಿವ್ಯ ಕಂಪ್ನಿಯವ್ರದ್ದು ಸರ್ವಕಲ್ಪ ಕ್ವಾಥದ ಬಗ್ಗೆ. ಸರ್ವಕಲ್ಪ ಕ್ವಾಥ ನೋಡ್ರಿ. ಸೊ ಇದ್ರೊಳಗೆ ಮೇನ್ 100 ಗ್ರಾಮ್ ಪ್ಯಾಕೆಟ್ ಬರ್ತೈತಿ. ಸೊ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನಿರ್ತಾವೆ ಅದನ್ನು ತಿಳಿಸ್ಕೊಡ್ತೀನಿ ಮೊದಲು ನೋಡ್ರಿ. ಸೊ ಪ್ರತಿ ಪ್ಯಾಕೆಟ್ 100 ಗ್ರಾಮದ್ದು ಇರ್ತೈತೆ ರೀ ಇದು. ಸೊ ಇದ್ರೊಳಗೆ ನೋಡ್ರಿ ಪುನರ್ನವ 50 ಗ್ರಾಮ್, ಭೂಮಿ ಆಮ್ಲ 25 ಗ್ರಾಮ್, ಮಕೋಯ್ 25 ಗ್ರಾಮ್. ಸೊ 50, 25, 25 100 ಗ್ರಾಮ್ ಆಗ್ತೈತೆ ರೀ. ಆಯುರ್ವೇದಿಕ್ ಪ್ರಾಪರ್ಟರಿ ಮೆಡಿಸಿನ್ ರೀ ಇದು. ಸೊ ಇದನ್ನು ನೋಡ್ರಿ ಈಗ ಯಾವ ರೀತಿ ಕಾಣ್ತೈತೆ ಅಂತ ತೋರಿಸ್ಕೊಡ್ತೀನಿ. ಇದು ಪೂರ್ತಿ ಪುಡಿ ಪೌಡ್ರ್ ಇರೋಂಗಿಲ್ಲ, ಫೈನ್ ಈ ರೀತಿ ಇರ್ತೈತೆ ರೀ. ಇದು ಚಹಾ ಪುಡಿ ಟೈಪ್ ಕಾಣ್ತೈತಿ. ಸೊ ಈ ರೀತಿ ಇರ್ತೈತಲ್ಲ. ಸೊ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ನೋಡ್ರಿ, ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಮೊದಲು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ನಿಮ್ಗೆ ಏನರ ಲಿವರ್ ಸಂಬಂಧಿತ ಏನರ ತ್ರಾಸ ಐತಂದ್ರೆ, ಇಲ್ಲ ನಿಮ್ಗೆ ಪಾಚನ ತಂತ್ರ ಸಂಬಂಧಿತ ಏನರ ತ್ರಾಸ ಆಗಕ್ಕೆ ಕುಂತೈತಂದ್ರೆ ಅದನ್ನೆಲ್ಲ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂದ್ರೆ ನೋಡ್ರಿ, 400 ml ನೀರು ಒಂದು ಡಬ್ರಾಯ ತೋರಿ ಅದನ್ನು ಬಾಯ್ಲ್ ಮಾಡಕ್ಕೆ ಇಡ್ರಿ. ಅದ್ರೊಳಗೆ 1-2 ಚಮಚ ಇಲ್ಲ 5-10 ಗ್ರಾಮ್ ಸರ್ವಕಲ್ಪ ಕ್ವಾಥ ಹಾಕೋರಿ. ಹಾಕೊಂಡು ಚಂದಾಗ ಬಾಯ್ಲ್ ಮಾಡಿರಿ. 400 ml ನೀರು ಇರ್ತೈತೆ ನೋಡ್ರಿ, ಅದು ಕಾದು 100 ml ಅಷ್ಟೇ ಉಳಿಬೇಕು. ಅಲ್ಲಿ ಮಟ್ಟ ಚಂದಾಗ ಕುಚ್ಚಬೇಕು. ಕುಚ್ಚಾದ್ಮೇಲೆ ಚಂದಾಗ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ರಿ. ತಣ್ಣಗಾದ್ಮೇಲೆ ಅದನ್ನು ಸೋಸ್ಕೋರಿ. ಸೋಸ್ಕೊಂಡಾದ್ಮೇಲೆ ಹಾಳು ಹೊಟ್ಟಿಲಿ ಅದನ್ನು ಕುಡಿಬೇಕ್ರಿ. ಬೆಳಿಗ್ಗೆ ಒಂದು ಟೈಮು, ರಾತ್ರಿಗೆ ಒಂದು ಟೈಮು. ಸೊ ಇದನ್ನು ನಿಮ್ಗೆ ಲಿವರ್ ಸಂಬಂಧಿತ ತ್ರಾಸು, ಪಾಚನ ತಂತ್ರ ಸಂಬಂಧಿತ ತ್ರಾಸ ಇದ್ರೆ ಗುಣಪಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೈತೆ ರೀ. ಇದು ಮೂಲ್ಯ ನೋಡ್ರಿ, ಇದು 35 ರೂಪಾಯಿದಾಗ ನೀವು 100 ಗ್ರಾಮ್ ಪ್ಯಾಕೆಟ್ ಸಿಗ್ತೈತಿ. ಇದೇ ರೀತಿ ಶಾರ್ಟ್ ಮೆಡಿಸಿನ್ ರಿವ್ಯೂ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.